ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಭೂಮಿ ಲಾಭ ಇದೆ. ಭೂಮಿಯಿಂದ ಸಂಪಾದನೆ ಮಾಡಿಕೊಳ್ತಕ್ಕಂಥವ್ರು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥವ್ರು ಅಥವಾ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಭೂಮಿಯಿಂದ ವೃಶ್ಚಿಕ ರಾಶಿಯವರಿಗೆ ಲಾಭವಾಗುತ್ತೆ. ಭೂ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆರ್ಥಿಕ ಲಾಭ, ಧನಯೋಗ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಸಮಯಗಳನ್ನು ಕಳೆದ ಮೇಲೆ ಉತ್ತಮವಾದಂತಹ ಮಾಸ ಭವಿಷ್ಯವೂ, ವಾರ ಭವಿಷ್ಯವೂ, ದಿನ ಭವಿಷ್ಯ ಎಲ್ಲ ಪ್ರಾರಂಭವಾಗಿದ್ದಾವೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಜನ್ಮ ನಕ್ಷತ್ರದ ದಿನ ಅಂದರೆ ಈ ವಾರದಲ್ಲಿ, ಇವತ್ತಿನ ದಿನಮಾನದಲ್ಲಿ ಇವತ್ತೇ ಬರುತ್ತೆ. ಇವತ್ತು ನಾಳೆ ಎರಡೂ ದಿನವೂ ಕೂಡ ವೃಶ್ಚಿಕ ರಾಶಿ ಇರುತ್ತೆ, ಅಂದರೆ ಲಗ್ನ ಇರುತ್ತೆ. ಮತ್ತು ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ. ಹಾಗಾಗಿ ದಾನ ಧರ್ಮಾದಿಗಳನ್ನು ಮಾಡಿ. ಯಾವ್ಯಾವ ರೀತಿಯಾದಂತಹ ದಾನ ಧರ್ಮಾದಿಗಳನ್ನ ಮಾಡ್ಬೋದು? ಉದಾಹರಣೆಗೆ ಕಾಗೆಗೆ ಅನ್ನವನ್ನು ಇಡ್ತಕ್ಕಂಥದ್ದಿರ್ಬೋದು, ದೀನದಲಿತರಿಗೆ ಆಹಾರಾದಿಗಳನ್ನು ನೀಡ್ತಕ್ಕಂಥದ್ದಿರ್ಬೋದು, ಬಟ್ಟೆ ಬರೆಗಳನ್ನ ದಾನ ಮಾಡ್ತಕ್ಕಂಥದ್ದಿರ್ಬೋದು, ಉಪ್ಪು ಅಥವಾ ಕುಂಬಳಕಾಯಿಯನ್ನು ದಾನ ಮಾಡ್ತಕ್ಕಂಥದ್ದಿರ್ಬೋದು. ಇದೆಲ್ಲ ದಾನ ಮಾಡ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರಿಗೆ ದೋಷ ಪರಿಹಾರವಾಗುತ್ತೆ, ಶುಭ ಜೀವನ ಪ್ರಾಪ್ತವಾಗುತ್ತೆ ಮತ್ತು ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಭೂಮಿ ಲಾಭ, ಭೂಮಿಯಿಂದ ಆದಾಯ ಪ್ರಾಪ್ತವಾಗುತ್ತೆ. ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಭೂಮಿ ಲಾಭ ಇದೆ. ಭೂಮಿಯಿಂದ ಸಂಪಾದನೆ ಮಾಡಿಕೊಳ್ತಕ್ಕಂಥವ್ರು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥವ್ರು ಅಥವಾ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಭೂಮಿಯಿಂದ ವೃಶ್ಚಿಕ ರಾಶಿಯವರಿಗೆ ಲಾಭವಾಗುತ್ತೆ. ಭೂ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆರ್ಥಿಕ ಲಾಭ, ಧನಯೋಗ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಸಮಯಗಳನ್ನು ಕಳೆದ ಮೇಲೆ ಉತ್ತಮವಾದಂತಹ ಮಾಸ ಭವಿಷ್ಯವೂ, ವಾರ ಭವಿಷ್ಯವೂ, ದಿನ ಭವಿಷ್ಯ ಎಲ್ಲ ಪ್ರಾರಂಭವಾಗಿದ್ದಾವೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಜನ್ಮ ನಕ್ಷತ್ರದ ದಿನ ಅಂದರೆ ಈ ವಾರದಲ್ಲಿ, ಇವತ್ತಿನ ದಿನಮಾನದಲ್ಲಿ ಇವತ್ತೇ ಬರುತ್ತೆ. ಇವತ್ತು ನಾಳೆ ಎರಡೂ ದಿನವೂ ಕೂಡ ವೃಶ್ಚಿಕ ರಾಶಿ ಇರುತ್ತೆ, ಅಂದರೆ ಲಗ್ನ ಇರುತ್ತೆ. ಮತ್ತು ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ. ಹಾಗಾಗಿ ದಾನ ಧರ್ಮಾದಿಗಳನ್ನು ಮಾಡಿ. ಯಾವ್ಯಾವ ರೀತಿಯಾದಂತಹ ದಾನ ಧರ್ಮಾದಿಗಳನ್ನ ಮಾಡ್ಬೋದು? ಉದಾಹರಣೆಗೆ ಕಾಗೆಗೆ ಅನ್ನವನ್ನು ಇಡ್ತಕ್ಕಂಥದ್ದಿರ್ಬೋದು, ದೀನದಲಿತರಿಗೆ ಆಹಾರಾದಿಗಳನ್ನು ನೀಡ್ತಕ್ಕಂಥದ್ದಿರ್ಬೋದು, ಬಟ್ಟೆ ಬರೆಗಳನ್ನ ದಾನ ಮಾಡ್ತಕ್ಕಂಥದ್ದಿರ್ಬೋದು, ಉಪ್ಪು ಅಥವಾ ಕುಂಬಳಕಾಯಿಯನ್ನು ದಾನ ಮಾಡ್ತಕ್ಕಂಥದ್ದಿರ್ಬೋದು. ಇದೆಲ್ಲ ದಾನ ಮಾಡ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರಿಗೆ ದೋಷ ಪರಿಹಾರವಾಗುತ್ತೆ, ಶುಭ ಜೀವನ ಪ್ರಾಪ್ತವಾಗುತ್ತೆ ಮತ್ತು ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಭೂಮಿ ಲಾಭ, ಭೂಮಿಯಿಂದ ಆದಾಯ ಪ್ರಾಪ್ತವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.